ಯಾವತ್ತಾದರೂ ಆ ಸಿನಿಮಾದ ಕೆಟ್ಟ ಅನುಭವಗಳ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರಾ? ಅವರ ಬಾಯಲ್ಲಿ ಯಾವುದೇ ವಿಷಯದ ಬಗ್ಗೆ ನೆಗೆಟಿವ್ ಮಾತು ಬಹಳ ಕಡಿಮೆ ಬರುತ್ತೆ. ಯಾವತ್ತಾದರೂ ಅನ್ಕೊಂಡಿದ್ರಾ ನಾನು ಸಿನಿಮಾ ಮಾಡ್ತೀನಿ? ನಾನು ಸೀರಿಯಲ್ ಮಾಡುವಾಗ ತುಂಬಾ ಉಮೇದಿಟ್ಕೊಂಡಿದ್ದೆ, ಓಕೆ ನೆಕ್ಸ್ಟ್ ದೊಡ್ಡ ಸಿನಿಮಾನೇ ಮಾಡ್ತೀನಿ ನಾನು ಅಂತ. ಬಟ್ ಅಷ್ಟರಲ್ಲಿ ನನ್ನ ಕುಟುಂಬದವರು ನನಗೆ ಮದುವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಯಾವತ್ತಾದರೂ ಸಾಕು ಸಿನಿಮಾ ಸಹವಾಸ ಅಂತ ಅನಿಸಿದ್ದುಂಟಾ? ಕೆಲವು ವ್ಯಕ್ತಿಗಳ ಸಹವಾಸ ಸಾಕು ಅಂತ ಅನಿಸಿದೆಯೇ ಹೊರತು ಅಮ್ಮನಿಗಂತೂ ಯಾವತ್ತೂ ಕೆಟ್ಟ ಅನುಭವ ಆಗಲಿಲ್ಲ ಸಿನಿಮಾದಲ್ಲಿ. ಮಗಳಿಗೆ ಆ ಥರದ್ದು ಏನಾರು ಆಯ್ತಾ ಅಂತ? ನಾವು ಒಂಚೂರು ಹಾರ್ಷಾಗಿ ಮಾತಾಡಿರ್ಬೋದು, ಅದನ್ನ ನಮ್ಮ ಅಗೇನ್ಸ್ಟ್ ಯೂಸ್ ಮಾಡಿಕೊಂಡು ಕೆಲಸ ಸಿಗದೆ ಇರೋ ಹಾಗೆ ಮಾಡುವಂಥದ್ದು ನಡೆಯುತ್ತೆ. ಎಲ್ರಿಗೂ ಗೊತ್ತಿರೋ ಅಂಥ ಸತ್ಯಗಳೇ ಇದು. ಎಂದಾದರೂ ಅಮ್ಮ ನಿಮ್ಮ ಹತ್ರ ಬಂದು ಸಿನಿಮಾ ಬಗ್ಗೆ ಅನುಭವಗಳನ್ನ ಹೇಳ್ಕೊಂಡಿದ್ದು ಉಂಟು? ಯಾವತ್ತಾದರೂ ಆ ಸಿನಿಮಾದ ಕೆಟ್ಟ ಅನುಭವಗಳ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರಾ? ನಾನು ಈ ಸಿನಿಮಾ ಒಪ್ಕೊಂಡ್ಬಿಟ್ಟೆ ಹಿಂಗಾಯಿತು ಅಂತ ನಿಮಗೆ ಗೊತ್ತಿದ್ದ ಹಾಗೆ. ಫಸ್ಟ್ ಆಫ್ ಆಲ್ ವಿನಯಾ ಪ್ರಸಾದ್ ಅಂತ ಹೇಳುವಂಥದ್ದು ಬಹಳ ಬಹಳ ಪಾಸಿಟಿವ್ ವ್ಯಕ್ತಿತ್ವ. ಹೌದು. ಅವರ ಬಾಯಲ್ಲಿ ಯಾವುದೇ ವಿಷಯದ ಬಗ್ಗೆ ನೆಗೆಟಿವ್ ಮಾತು ಬಹಳ ಕಡಿಮೆ ಬರುತ್ತೆ, ಬಹಳ ಕಡಿಮೆ ಬರುತ್ತೆ ಇವತ್ತಿನವರೆಗೂ. ಅವರು ಅಮ್ಮ ವುಡ್ ಎನ್ಶೋರ್ ದಟ್ ಮನೆಗೆ ಬಂದು ಸೆಟ್ಟಲ್ಲಿ ನಡೆದಂಥ ಹಾಸ್ಯಭರಿತ ಸನ್ನಿವೇಶಗಳನ್ನು ಮಾತ್ರ ಹೇಳಬೇಕು. ಒಂದು ಕೂಡ ಏನೋ ಒಂದು ಸ್ವಲ್ಪ ತೊಂದರೆ ಆಗಿದ್ರು ಅದನ್ನು ಹೇಳಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಇವತ್ತುವರೆಗೂ ಅದೇ ನಡೀತಾ ಇದೆ ಆ್ಯಕ್ಚುಲಿ. ಆವಾಗ ನಾನು ಕೇಳ್ತೀನಿ, ಅಲ್ಲ ನಿಮ್ಮ ಸೆಟ್ಟಲ್ಲಿ ಏನೋ ಆಯಿತು ಅಂತ ಕೇಳ್ಪಟ್ಟೆ, ಏನು ವಿಷಯ ಅಂತ ನಾನು ಕೆದಕ್ಕೆ ಕೇಳ್ತೀನಿ. ಏನಿಲ್ಲಪ್ಪ, ನಂಗೆ ಗೊತ್ತಿಲ್ಲ ಬಂಗಾರ, ಅವ್ರೇನೋ ಮಾಡ್ಕೊಳ್ತಾರೆ, ನಾನು ಈಚೆ ಇರ್ತೇನಲ್ಲ, ನಂಗೇನು ಗೊತ್ತು ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಬಟ್ ವರ್ಸ್ಟ್ ಆಫ್ ವರ್ಸ್ಟ್ ಸಿಚುವೇಶನ್ಸ್ ಅಲ್ಲಿ ಕೂಡ ಲೈಕ್ ಐ ಥಿಂಕ್ ಒಂದು ಸಿನಿಮಾ ಮಾಡಿದ್ರು ಅವರು, ಭೂಮಿ ಗೀತ ಅಂತ ಹೇಳಿ, ಕೇಸರಿ ಹರವ ಭೂಮಿ ಗೀತ. ಅದು ಅವ್ರು ಲಿಟ್ರಲಿ ಆ ಮಲೆಮಹದೇಶ್ವರನ ಬೆಟ್ಟ, ಮುದುಮಲೈ ಫಾರೆಸ್ಟ್ ಏರಿಯಾ ಇಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದಿತ್ತು. ಆಗ ವೀರಪ್ಪನ್ ಥ್ರೆಟ್ ತುಂಬಾ ಜಾಸ್ತಿ ಇತ್ತು, ಅವರ ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಇತ್ತು. ಆಯ್ತಾ, ಓಕೆ, ನಮಗೆ ಮತ್ತೆ ಅರ್ಥ ಆಗಿದ್ದು ವೀರಪ್ಪನ್ ಸುಮ್ಮನೆ ಬಂದು ತೊಂದರೆ ಕೊಡಲ್ಲ, ಅದು ಇದು ಏನೇನೋ ಇನ್ಸೈಡ್ ಸ್ಟೋರೀಸ್. ಬಟ್ ನಾನು ಚಿಕ್ಕ ಹುಡುಗಿ, ನನಗೆ ಹೆದರಿಕೆ ಪ್ರತಿ ನಿಮಿಷ. ಎಲ್ಲೋ ಕಾಡಲ್ಲಿ ಹೋಗಿರ್ಬೇಕು, ಅಮ್ಮ ಅಜ್ಜಿ ಹೋಗ್ತಾ ಇದ್ರು ಒಟ್ಟಿಗೆ ಶೂಟ್ಗೆ. ಮತ್ತೆ ಅಲ್ಲಿ ಸೀಳ್ನಾಯಿಗಳು ಜಾಸ್ತಿ, ಕಾಡು ಸೀಳ್ನಾಯಿ ಅಂತ ಹೇಳ್ತಾರಲ್ಲ, ಅವುಗಳು ಒಂದ್ಸತಿ ಗುರಿ ಇಟ್ಟು ಅಂತ ಹೇಳಿದ್ರೆ ಆ ಮನುಷ್ಯನ ಸಿಗ್ದಾಕೋವರೆಗೂ ಬಿಡಲ್ಲ, ಅಥವಾ ಪ್ರಾಣಿನ ಸಿಗ್ದಾಕೋವರೆಗೂ ಬಿಡಲ್ಲ. ಮತ್ತೆ ಹೆಜ್ಜೇನು ಮರಗಳು ಪೂರ್ತಿ ಹೆಜ್ಜೇನಿನ ಇದು ಇರ್ತಾ ಇತ್ತು, ಗೂಡುಗಳು ಇರ್ತಾ ಇತ್ತು. ಸೊ ನನಗೆ ವಿಪರೀತ ಹೆದರಿಕೆ, ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ನಾನು ತುಂಬಾ ಚಿಕ್ಕವಳು ಆಗ. ಈ ಅಮ್ಮನ ಕಾಲ್ ಬರುತ್ತಾ ಇಲ್ವಾ, ಈಗ ಯಾವುದೋ IB-ಲಿ ಇರ್ತಾ ಇದ್ರು, ಇವಾಗಿನ ಥರ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ಅಲ್ವಾ, ಆಗ ಗೆಸ್ಟ್ ಹೌಸಲ್ಲಿ IB-ಲಿ ಸ್ಟೇ ಮಾಡಿಸ್ತಾ ಇದ್ರು. ಆ್ಯಂಡ್ ಆವಾಗಲೂ ನಾನು ಕೇಳ್ತಾ ಇದ್ದೆ, ಅಮ್ಮ ನಿಮ್ಗೆ ಕಷ್ಟ ಆಗ್ತಾ ಇಲ್ವಾ ಅಮ್ಮ, ಎಂತ ನೀವು ಅಷ್ಟು ಸೊಳ್ಳೆ ಇದೆ ಅಂತ ಹೇಳ್ತಾರೆ ಕಾಡಲ್ಲಿ, ಹೆಜ್ಜೇನಿದೆ, ಸೀಳ್ನ ಇದೆ, ಆ್ಯಂಡ್ ವೀರಪ್ಪನ್ ಇಸ್ ದೇರ್, ಆ್ಯಂಡ್ ಆಂಟ್ ಯು ಫೈಂಡಿಂಗ್ ಇಟ್ ಚಾಲೆಂಜಿಂಗ್, ಸಾಕು ಅಮ್ಮ ಪ್ಲೀಸ್ ಬನ್ನಿ ಅಂತ. ಐ ಥಿಂಕ್ ಅದೊಂದೇ ಪ್ರಾಜೆಕ್ಟಿಗೆ ನಾನು ಹೇಳಿದ್ದು. ಆಗ್ಲೂ ಕೂಡ ಅಮ್ಮ ಇಷ್ಟೇ ಹೇಳಿದ್ದು, ಇಲ್ಲಮ್ಮ ಇಡೀ ಟೀಮ್, ನಾವು ಒಂದು 80 ಜನ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ, ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ, ಎಲ್ಲ ವಿತ್ ಸೆಕ್ಯೂರಿಟಿ, ನಾನು ಆರಾಮಾಗಿದ್ದೀನಿ, ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ. ಅಂದ್ರೆ ನಾನು ಹೇಳೋದು, ಇವನ್ ಇನ್ ಸಚ್ ಚಾಲೆಂಜಿಂಗ್ ಸಿಚುವೇಶನ್ಸ್ ಕೂಡ ಅವ್ರ ಬಾಯಲ್ಲಿ ಒಂದು ದಿವಸ ನನಗಿದು ಆಗ್ತಾ ಇಲ್ಲ, ನನಗಿದು ಕಷ್ಟ, ಈ ಥರ ಆಯಿತು ಆ ಥರ ಆಯ್ತು, ನಾಟ್ ಇವನ್ ಅ ಸಿಂಗಲ್ ಡೇ. ಅದಕ್ಕೆ ಅಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಕರಿಯರ್. ಇಲ್ಲಾಂದ್ರೆ ಕಷ್ಟ, ಆ ತೂಕ ಇದೆ, ಇಲ್ಲಾಂದರೆ ಕಷ್ಟ ಆ ಜರ್ನಿ ಇಷ್ಟು ವರ್ಷದ್ದು. ಓಕೆ, ಅಮ್ಮಂದಾಯಿತು, ಮಗಳು ಸಿನಿಮಾಗೆ ಸೀರಿಯಲ್ ಎಂಟ್ರಿ ಆಗ್ತಾರೆ. ಯಾವತ್ತಾದರೂ ಅಂದ್ಕೊಂಡಿದ್ರಾ ನಾನು ಸಿನಿಮಾ ಮಾಡ್ತೀನಿ ಅಥವಾ ಸೀರಿಯಲಲ್ಲಿ ಗಟ್ಟಿಯಾಗಿ ನಿಲ್ತೀನಿ ಅಂತ ಅಂದ್ಕೊಂಡಿದ್ರಿ? ಸೊ ನಾನು ಸಿನಿಮಾ ಮತ್ತು ಸೀರಿಯಲ್ ಮಧ್ಯ ಭೇದ ಭಾವ ಮಾಡಲ್ಲ ಅಂತ ಹೇಳಾಯಿತು. ಆದರೆ ಕೆಲವು ಕ್ರೈಟೀರಿಯಾಗಳಿರುತ್ತೆ, ಎಸ್ಪೆಷಲಿ ನನ್ನ ಜನ್ರೇಷನ್ಗೆ ಅಂತ ಬಂದಾಗ, ಸ್ವಲ್ಪ ಮದುವೆ ಆಗಿರೋ ಹೆಣ್ಣುಮಗಳು ಅಂತ ಹೇಳಿದ್ರೆ ಸಿನಿಮಾಕ್ಕೆ ಕಾಸ್ಟ್ ಮಾಡೋ ಅಂಥದ್ದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದು ಯಾಕೆ ಅಂತ ನನಗೆ ಇವತ್ತುವರೆಗೂ ಅರ್ಥ ಆಗಿಲ್ಲ. ಬಟ್ ನಾನು ಸೀರಿಯಲ್ ಮಾಡುವಾಗ ತುಂಬ ಉಮೇದಿಟ್ಕೊಂಡಿದ್ದೆ, ಓಕೆ ನೆಕ್ಸ್ಟ್ ದೊಡ್ಡ ಸಿನಿಮಾನೇ ಮಾಡ್ತೀನಿ ನಾನು ಅಂತ. ಬಟ್ ಅಷ್ಟರಲ್ಲಿ ನನ್ನ ಕುಟುಂಬದವರು ನನಗೆ ಮದುವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಎನಿ
ಟ್ರೆಡಿಷನಲ್ ಫ್ಯಾಮಿಲಿ ಹಾಗೆ ಯೋಚನೆ ಮಾಡ್ತಾರೆ. ಒಂದು ಹೆಣ್ಮಗಳು ಒಂದು ಏಜಿಗೆ ಬಂದ ನಂತರ ಟೈಮಿಗೆ ಸರಿಯಾಗಿ ಮದುವೆ ಮಾಡಿ, ಅದಕ್ಕೆ ಕರೆಕ್ಟಾಗಿ ನನಗೆ ಬಹಳ ನಾನು ಮನಸ್ಸಿಗೆ ಹತ್ರ ಆದಂಥವ್ರನ್ನ ಮನೇಲಿ ಕರ್ಕೊಂಡು ಹೋಗಿ ಪರಿಚಯ ಕೂಡ ಮಾಡಿಸ್ದೆ. ಇಲ್ಲ ಇವರೇ ಸರಿಯಾದ ಹುಡುಗ ಇವರಿಗೆ ಈ ಹುಡುಗಿಗೆ ಅಂತ ಹೇಳಿ ಮದುವೆ ಮಾಡಿಸ್ಲಿಕ್ಕೆ ಡಿಸೈಡ್ ಮಾಡಿದ್ರು. ಸೊ ಐ ಥಿಂಕ್ ಐ ವಾಸ್ 21 when I got married. ಲವ್ ಮ್ಯಾರೇಜ್, ನಮ್ದು ಲವ್ ಮ್ಯಾರೇಜ್, ಮದುವೆ ಮಾಡಿಸಿದ್ರು. ಅಂದ್ರೆ ನಮಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಿತ್ತು. ಆದ್ರೆ ಏನಾಗುತ್ತೆ, ಒಂದೊಂದ್ಸತಿ ಒಂದೊಂದು ಈ ಥರ ಇವೆಂಟ್ಗಳಿಂದ ಮನೇಲಿರೋ ನೂರಾರು ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಅವಾಗ ನೀವು ಸ್ವಾರ್ಥಿಗಳಾಗಿ ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಮನೆಯವರೆಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಅದ ಕಾರಣ ಮದುವೆ ಆಯ್ತು ಬೇಗ. ಸೊ ಸೀರಿಯಲ್ ಆಗ್ತಾ ಆಗ್ತಾನೆ ಇದೆಲ್ಲ ಆಗೋಯ್ತು. ಇನ್ಫ್ಯಾಕ್ಟ್ ನಾನು ಮಲಯಾಳಂಗೆ ಕಾಲಿಡಬೇಕಾಗಿತ್ತು, ಮಲಯಾಳಂ ಸಿನಿಮಾಗೆ. ಜಯಸೂರ್ಯ ಅಂತ ಹೀರೋ ಅವ್ರ ಜೊತೆ ಎಲ್ಲ ಒಂದು ಸಿನಿಮಾ ಆಫರ್ ಬಂದಿತ್ತು. ಬಟ್ ಮದುವೆ ಆಗೋಯ್ತು ಅಂತ ಗೊತ್ತಾಗಿ ಅದೆಲ್ಲ ಸ್ವಲ್ಪ ಕೈ ತಪ್ಪೋಯ್ತು. ಹಾಗಿರುತ್ತಾ ಸಿನಿಮಾದವರು? ಆಯ್ತು ನೋಡಿ, ಆಕ್ಚುಲಿ ನನ್ನ ಅಮ್ಮನ ವಿಷಯಕ್ಕೆ ಯೋಚನೆ ಮಾಡೋದಾದ್ರೆ ಆ ಥರ ಆಗಿರ್ಲಿಲ್ಲ. ನಾನು ಹುಟ್ಟಿದ ನಂತರ ಅವ್ರ ಹೀರೋಯಿನ್ ಆದ್ರೂ ಎಲ್ಲೋ ಒಂದ್ ಕಡೆ ಧೈರ್ಯ ಕಳ್ಕೊಳ್ಳಿಲ್ಲ ನಾನು. ಸರಿ, ಯಾವ್ದು ಬರುತ್ತೋ ದೇವ್ರು ಕೊಟ್ಟಿದ್ದು ತಗೊಂಡು ಮಾಡ್ತೀನಿ. ಸಿನಿಮಾವ, ಸೀರಿಯಲ್ಲ, ರಿಯಾಲಿಟಿ ಶೋನ, ಯಾವ್ದಾದ್ರೂ ತೊಂದರೆ ಇಲ್ಲ, ವಾಟ್ ಎವರ್ ಕಮ್ಸ್ ಮೈ ವೇ ಐ ವಿಲ್ ಡೂ ಇಟ್ ಅಂತ. ಹಾಗೆ ಮಾಡ್ತಾ 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 2-3 ಸೀರಿಯಲ್ ಆಯ್ತು, ಅಷ್ಟರಲ್ಲಿ ಮಗು ಆಯ್ತು ನಂಗೆ. ಆಗ ನಾನು ಯೋಚನೆನೂ ಮಾಡಿರ್ಲಿಲ್ಲ ನಾನು ಓಕೆ ಸಿನಿಮಾಕ್ಕೆ ವಾಪಸ್ ಬರಬಹುದು ಅಂತ. ಸಮ್ಹೌ ಆಸ್ ಅ ಸೇವಿಯರ್ ನನ್ನ ತಾಯಿಯವರೇನೆ ಅವರೊಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಅವರ ನಿರ್ದೇಶನದಲ್ಲಿ ಲಕ್ಷ್ಮೀನಾರಾಯಣ ಪ್ರಪಂಚನೇ ಬೇರೆ ಅಂತ ಒಂದು ಸಿನಿಮಾ ಲಾಂಚ್ ಮಾಡಿ, ಅಂಡ್ ಅದರಲ್ಲಿ ಬಹಳ ಒಳ್ಳೆ ಪಾತ್ರ ಕೊಟ್ಟು, ನನಗೆ ಕಾಮಿಕಲ್ ಪಾತ್ರ ಕೊಟ್ಟು ನನ್ನನ್ನು ಸಿನಿಮಾಕ್ಕೆ ಕರೆತಂದ್ರು. ಓಕೆ, ನಿಮಗೆ ಇಷ್ಟು ವರ್ಷದ ಸಿನಿಮಾ ಅನುಭವದಲ್ಲಿ ಯಾವತ್ತಾದರೂ ಸಾಕು ಸಿನಿಮಾ ಸಹವಾಸ ಅಂತ ಅನಿಸಿದ್ದುಂಟಾ? ಇವಾಗ ಸಿನಿಮಾ ಸಹವಾಸ ಸಾಕು ಅಂತ ಅನಿಸಿಲ್ಲ ನನಗೆ, ಅಥವಾ ಸೀರಿಯಲ್ ಸಹವಾಸ ಸಾಕು ಅಂತ ಅನಿಸಿಲ್ಲ. ಯಾಕಂದರೆ ಒಂದು ಟೀಮ್ ಅಂದರೆ ಅದರಲ್ಲಿ ಬೇರೆ ಬೇರೆ ಪರ್ಸನಾಲಿಟೀಸ್ ನಿಮಗೆ ಗೊತ್ತಾಗುತ್ತೆ. ಮೇ ಬಿ ಕೆಲವು ವ್ಯಕ್ತಿಗಳ ಸಹವಾಸ ಸಾಕು ಅಂತ ಅನಿಸಿದೆಯೇ ಹೊರತು ಸಿನಿಮಾ ಬಿಡಬೇಕು ಅಥವಾ ಸೀರಿಯಲ್ ಬಿಡಬೇಕು ಈ ಥರ. ಅಮ್ಮನಿಗಂತೂ ಯಾವತ್ತೂ ಕೆಟ್ಟ ಅನುಭವ ಆಗಲಿಲ್ಲ ಸಿನಿಮಾದಲ್ಲಿ. ಮಗಳಿಗೆ ಆ ಥರದ್ದು ಏನಾರು ಆಯ್ತಾ ಅಂತ ಇನ್ಸಿಡೆಂಟ್ಸ್? ಕೆಟ್ಟ ಅನುಭವ ಅಂದರೆ ವಿಜಯ್ ಸರ್, ಡೈರೆಕ್ಟಾಗಿ ಯಾರು ಬಂದು ಹಾನಿ ಮಾಡುವಂಥದ್ದು ಆ ಥರ ಎಲ್ಲ ನಡೆಯಲ್ಲ. ಆದರೆ ಅನ್ಫಾರ್ಚುನೇಟ್ ಆಗಿ ಏನಾಗುತ್ತೆ, ಸ್ವಲ್ಪ ಮಾತುಗಳು ಬಂದ್ಬಿಡತ್ತೆ. ಸ್ವಲ್ಪ ಈಗ ಫೇವ್ರೆಟಿಸಮ್ ಅನ್ನುವಂಥದ್ದು ಭಾಳ ದೊಡ್ಡ ವಿಷಯ. ಇಟ್ಸ್ ಅ ಲಿಟಲ್ ಸೆನ್ಸಿಟಿವ್, ಬಟ್ ಅವ್ರಿಗೆ ಇಷ್ಟ ಆದವ್ರ ಮೇಲೆ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು. ಟ್ಯಾಲೆಂಟ್ ಇದ್ರೂ ಸಾಕಷ್ಟು ಸ್ಕ್ರೀನ್ ಸ್ಪೇಸ್ ಕೊಡದೇ ಇರೋವಂಥದ್ದು, ಇದೆಲ್ಲ ಸ್ವಲ್ಪ ನಡೆದು ಬಿಡುತ್ತೆ. ತಾರತಮ್ಯ ನಡೆದು ಬಿಡುತ್ತೆ. ಎಲ್ಲರೂ ಅಲ್ಲ, ಕೆಲವರು. ಯಾಕಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿ, ಒಂದು ಸೀರಿಯಲ್ ಇಂಡಸ್ಟ್ರಿ ಅಂದ್ರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಅಲ್ವಾ? ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರಿಗೆ ಬೇರೆ ಬೇರೆ ಒಪಿನಿಯನ್ ಹೇಗಿರುತ್ತೋ ಇದರಲ್ಲೂ ಹಾಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬಿಡುತ್ತೆ. ಆದ್ರೆ ಇಲ್ಲಿ ಏನಾಗ್ಬಿಡತ್ತೆ, ಕೆಲವು ಮಾತುಗಳು ಬರುತ್ತೆ, ಕೆಲವು ಇನ್ಸಿಡೆಂಟ್ಸಲ್ಲಿ ನಾವು ಒಂಚೂರು ಹಾರ್ಷಾಗಿ ಮಾತಾಡಿರ್ಬೋದು, ಅದನ್ನ ನಮ್ಮ ಅಗೇನ್ಸ್ಟ್ ಯೂಸ್ ಮಾಡಿಕೊಂಡು ಕೆಲಸ ಸಿಗದೆ ಇರೋ ಹಾಗೆ ಮಾಡುವಂಥದ್ದು ನಡೆಯುತ್ತೆ. ಎಲ್ರಿಗೂ ಗೊತ್ತಿರೋ ಅಂಥ ಸತ್ಯಗಳೇ ಇದು. ಆದರೆ ಹೆಚ್ಚಾಗಿ ಅದ್ರ ಬಗ್ಗೆ ತುಂಬ ಗಮನ ಕೊಡೋದು ಬೇಡ ಅಂತ ಸುಮಾರು ಜನ ಬಿಟ್ಬಿಡ್ತೀವಿ ಹಾಗೇನೆ. ಸೊ ಅಂಥವರಿಂದ ದೂರ ಇದ್ರೆ ಆಯ್ತಲ್ಲ, ಇನ್ನೇನು ಮಾಡೋದು. ಹಾಗಂತೇಳಿ ಇಂಡಸ್ಟ್ರಿ ಬಿಡಕ್ಕಾಗಲ್ಲ. ಹೌದು, ಹೇಗೆ ಬಿಡಕ್ಕಾಗತ್ತೆ? ಖಂಡಿತ ಅದು ಎಸ್ಪೆಷಲಿ ಒಂದು ಹೋದಲ್ಲಿ ಜನರು ಬಂದು ನಿಮ್ಮ ನಟನೆ ತುಂಬಾ ಇಷ್ಟ, ನಮಗೆ ತುಂಬಾ ರಿಲೇಟ್ ಆಗುತ್ತೆ, ನೀವು ಮಾತಾಡೋದು ಖುಷಿ ನಮಗೆ, ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ಖುಷಿ ನಮಗೆ, ನೀವು ಕಣ್ಣಲ್ಲೇ ಮಾತಾಡ್ತೀರಾ ಅಂತೆಲ್ಲ ಹೇಳುವಾಗ ಆ ಹುಮ್ಮಸ್ ಬರುತ್ತೆ, ಇನ್ನೂ ಮಾಡೋಣ ಮತ್ತು ಮಾಡೋಣ. ಆಗೇನಾಗುತ್ತೆ, ಈ ಎದುರಿಸಿರೋಂಥ ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಚಿಕ್ಕದು ಅಂತ ಅನಿಸುತ್ತೆ. ಸ್ಮಾಲರ್, ಎವ್ರಿಥಿಂಗ್ ಎಲ್ಸ್ ಇಸ್ ಮಚ್. ಒಂದು ಸಿನಿಮಾ ಆಯ್ತು ಬಿಡಿ, ಎಲ್ಲ ಸಿನಿಮಾ ಆಗಿರಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.